ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ SAP MM ಕನ್ಸಲ್ಟೆಂಟ್ ಅಂದರೆ ಏನು, ಸೊ SAP ಕನ್ಸಲ್ಟೆಂಟ್ ಆಗಬೇಕಂತಾದರೆ ಯಾವ ಒಂದು ರೋಡ್ ಮ್ಯಾಪ್ನ ಫಾಲೋ ಮಾಡಬೇಕು, ಮತ್ತು ಕ್ಯಾರಿಯರ್ ಸ್ಕೋಪ್ ಏನು, ಯಾವ ರೀತಿ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ, ಒಂದು ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡಲಿಕ್ಕಿದ್ದೇನೆ. ನೀವು ಸಪೋಸ್ ಫ್ರೆಷರ್ ಆಗಿದ್ದೀರಾ, ಸೊ ನೀವು SAP ಕನ್ಸಲ್ಟೆಂಟ್ ಆಗಬೇಕಂತ ನೋಡ್ತಾ ಇದ್ರೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದೊಂದು ರೋಡ್ ಮ್ಯಾಪ್ನ ನಾನು ಪ್ರೊವೈಡ್ ಮಾಡಲಿಕ್ಕಿದ್ದೇನೆ. ಸೊ ಫಸ್ಟ್ಲಿ SAP MM ಕನ್ಸಲ್ಟೆಂಟ್ ಅಂದರೆ ಏನು, ಯಾರು SAP MM ಕನ್ಸಲ್ಟೆಂಟ್ ಆಗ್ಬೋದು ಅನ್ನುವಂಥದ್ದು. ಸೊ ಇವಾಗ ಯಾವುದೋ ಒಂದು ಕಂಪನಿಯಲ್ಲಿ ತುಂಬ ರೀತಿ ಪ್ರೊಸೆಸ್ಗಳಿರುತ್ತೆ. ಫಿನಾನ್ಸ್, ಪ್ರೊಡಕ್ಷನ್, ಸೇಲ್ಸ್, HR, ಈ ರೀತಿ ತುಂಬ ರೀತಿಯಾದ ಪ್ರೊಡಕ್ಷನ್ ಇರುತ್ತೆ. ಅದರಲ್ಲಿ ಒನ್ ಆಫ್ ದ ಮೇಜರ್ ಪ್ರೊಸೆಸ್ ಬಂದ್ಬಿಟ್ಟು ಪ್ರೊಕ್ಯೂರ್ಮೆಂಟ್, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಮತ್ತು ಲಾಜಿಸ್ಟಿಕ್ ಆಗಿರುತ್ತೆ. ಸೊ ಯಾವುದೇ ಒಂದು ಕಂಪನಿಯಲ್ಲಿ ಈ ರೀತಿ ಪ್ರಾಸೆಸ್ ಅನ್ನು ಹ್ಯಾಂಡಲ್ ಮಾಡಲಿಕ್ಕೆ SAP ಯಲ್ಲಿ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಈ ಒಂದು ಮಾಡ್ಯೂಲ್ ಹೆಲ್ಪ್ ಮಾಡುತ್ತೆ. ಸೊ SAP MM ಕನ್ಸಲ್ಟೆಂಟ್ಗಳು ಕೆಲವೊಂದು ಕೀ ಪ್ರೊಸೆಸ್ನ ನಾಲೆಜ್ ಅನ್ನು ಪಡ್ಕೊಂಡಿರಬೇಕು. ಎಕ್ಸಾಂಪಲ್ಗೆ ಪರ್ಚೇಸ್ ಆರ್ಡರ್ ಪ್ರೊಸೆಸಿಂಗ್ ಮಾಡುವಂಥದ್ದು, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ಇನ್ವಾಯ್ಸ್ ವೆರಿಫಿಕೇಶನ್, ವೇರ್ ಹೌಸ್ ಮ್ಯಾನೇಜ್ಮೆಂಟ್ ಮತ್ತು ಲಾಜಿಸ್ಟಿಕ್ ಎಕ್ಸಿಕ್ಯೂಷನ್. ಸೊ ಕಂಪ್ಲೀಟ್ ಆಗಿ ಒಂದು ಮೆಟೀರಿಯಲ್ ಸ್ಟೋರೇಜ್ ಇಂದ ಹಿಡಿದು ಅದು ಟ್ರಾನ್ಸ್ಪೋರ್ಟೇಷನ್, ಪ್ರೊಕ್ಯೂರ್ಮೆಂಟ್, ಆಮೇಲೆ ಪ್ರೊಡಕ್ಷನ್ ತನಕ ಇರುವಂತ ಕಂಪ್ಲೀಟ್ ಪ್ರಾಸೆಸ್ ಅನ್ನು SAP MM ಕನ್ಸಲ್ಟೆಂಟ್ಗಳಿಗೆ ಗೊತ್ತಿರಬೇಕಾಗತ್ತೆ. ಸೊ ಯಾರು SAP MM ಕನ್ಸಲ್ಟೆಂಟ್ ಆಗ್ಬೋದು ಅನ್ನುವಂಥದ್ದು ಸ್ಪೆಸಿಫಿಕ್ ಆದ ಯಾವುದೇ ಒಂದು ಇಂಥದ್ದೇ ಅಂತ ಕ್ವಾಲಿಫಿಕೇಶನ್ ಏನಿಲ್ಲ. ನೀವು ಯಾವುದೇ ಒಂದು ಎಜುಕೇಶನ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರಬಹುದು, ಮೇಜರ್ ಆಗಿ ಡಿಗ್ರಿ ಆಗಿರಬೇಕು. ಓಕೆ, ಗ್ರಾಜುಯೇಷನ್ ಕಂಪಲ್ಸರಿ. ಸೊ ನೀವು ಮೇ ಬಿ BCom, BA, BSc, ಮೆಕ್ಯಾನಿಕಲ್ ಇಂಜಿನಿಯರ್ ತುಂಬ ಸೂಟೇಬಲ್ ಆಗಿರ್ತಾರೆ. ಸೊ ಯಾವುದೇ ಒಂದು ಡೊಮೈನಿಂದ ಇರ್ಬೋದು. ನಿಮಗೆ ಇದರಲ್ಲಿ ಒಂದು ಇಂಟ್ರೆಸ್ಟ್ ಇದೆ ಅಂತ ಆದರೆ ನೀವು ಡೆಫಿನೆಟ್ ಆಗಿ SAP MM ಕನ್ಸಲ್ಟೆಂಟ್ ಈ ರೋಲ್ಗೆ ನೀವು ಟ್ರೈ ಮಾಡ್ಬೋದು. ಸಪೋಸ್ ನೀವು ಒಬ್ಬ ಫ್ರೆಷರ್ ಆಗಿದ್ದೀರಾ, ಸೊ ನೀವು SAP MM ಕನ್ಸಲ್ಟೆಂಟ್ ಆಗ್ಬೇಕಂತ ಇದ್ರೆ ಏನು ಮೇಜರ್ ರೋಡ್ ಮ್ಯಾಪ್ನ ನೀವು ಫಾಲೋ ಮಾಡಬೇಕು ಅನ್ನುವಂಥದ್ದು. ಸೊ ಫಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಬಿಸ್ನೆಸ್ ಪ್ರಾಸೆಸ್ ಅನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಕಂಪನಿ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಪ್ರೊಡಕ್ಷನ್ ಆಗುತ್ತೆ, ಪ್ರೊಕ್ಯೂರ್ಮೆಂಟ್ ಯಾವ ರೀತಿ ಆಗುತ್ತೆ, ಇನ್ವಾಯ್ಸ್ ಜನರೇಷನ್ ಯಾವ ರೀತಿ ಆಗುತ್ತೆ, ಈ ಎಲ್ಲ ಬಿಸ್ನೆಸ್ ಪ್ರಾಸೆಸ್ನ ಒಂದು ನಾಲೆಜ್ ನಿಮಗೆ ಇರಬೇಕಾಗುತ್ತೆ. ಲಾಜಿಸ್ಟಿಕ್ ಇಂದ ಹಿಡಿದು ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್, ಇದರ ಒಂದು ನಾಲೆಜ್ ನಿಮಗೆ ಮೇಜರ್ ಆಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಬಿಸ್ನೆಸ್ನ ಫಂಡಮೆಂಟಲ್ ಪ್ರಾಸೆಸ್ ನಾಲೆಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರ ನಂತರ ಒಂದು ಯಾವುದಾದ್ರೂ ERP ನಾಲೆಜ್ ಇರಬೇಕು. SAP ಇರ್ಬೋದು, ಒರಾಕಲ್ ಇರ್ಬೋದು, ಮೈಕ್ರೋಸಾಫ್ಟ್ ಡೈನಾಮಿಕ್, SAS, ಈ ರೀತಿಯಾದ ಯಾವುದಾದ್ರೂ ಒಂದು ERP ಒಂದು ನಾಲೆಜ್ ನಿಮಗೆ ಇರಬೇಕು. ಅದ್ರ ಜೊತೆ ನಿಮ್ಗೆ ಅಟ್ಲೀಸ್ಟ್ ಒಂದು 2 to 3 years ಈ ಒಂದು ಸೆಗ್ಮೆಂಟ್ ಅಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು. ನಿಮಗೆ ಮೇಜರ್ ಆಗಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇದರಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೆಯದು. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ಎಲ್ಲಿ ಇನ್ವೆಂಟ್ರಿ ಕಂಟ್ರೋಲ್ ಮತ್ತೆ ವೇರ್ ಹೌಸ್ ಅನ್ನು ಹ್ಯಾಂಡಲ್ ಮಾಡ್ತಾರೆ. ಪ್ರೊಕ್ಯೂರ್ಮೆಂಟ್, ಅದರಲ್ಲಿ ಮೇಜರ್ ಆಗಿ ಪರ್ಚೇಸಿಂಗ್ ಮತ್ತೆ ವೆಂಡರ್ ಮ್ಯಾನೇಜ್ಮೆಂಟ್. ಲಾಜಿಸ್ಟಿಕ್, ಸಪ್ಲೈ ಇವ್ಯಾಲ್ಯೂಯೇಷನ್, ಪ್ರೊಡಕ್ಷನ್ ಪ್ಲಾನಿಂಗ್ ಮತ್ತೆ ಮೆಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನಿಂಗ್, MRP ಅಂತ ಹೇಳ್ತಾರೆ. ವೆಂಡರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್, ಅದರಲ್ಲಿ ಮೇಜರ್ ಆಗಿ ಕಾಂಟ್ರಾಕ್ಟ್ ನೆಗೋಸಿಯೇಷನ್, ವೆಂಡರ್ ರಿಲೇಶನ್ಶಿಪ್, ಸಪ್ಲೈಯರ್ ಪರ್ಫಾರ್ಮೆನ್ಸ್, ಮಾಸ್ಟರಿಂಗ್. ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮ್ಗೆ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಇದನ್ನ ಸಹ ಕನ್ಸಿಡರ್ ಮಾಡ್ತಾರೆ. ಅದರಲ್ಲಿ ಮೇಜರ್ ಆಗಿ ಕ್ವಾಲಿಟಿ ಅಶ್ಯೂರೆನ್ಸ್ ಮತ್ತೆ ಕಂಟ್ರೋಲಿಂಗ್ ನ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಸೊ ನೀವು ಇದರಲ್ಲಿ ಯಾವ್ದಾದ್ರೂ ಒಂದರಲ್ಲಿ ಅಟ್ಲೀಸ್ಟ್ ನಿಮ್ಗೆ ಒಂದು ಮಿನಿಮಮ್ 2 to 3 years ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದ್ರೆ ನೀವು SAP ಕನ್ಸಲ್ಟೆಂಟ್ ಪೊಸಿಷನ್ಗೆ ಅಪ್ಲೈ ಮಾಡಲಿಕ್ಕೆ ಮೋಸ್ಟ್ ಸೂಟೇಬಲ್ ಆಗಿರ್ತೀರಾ. ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದ್ರೆ ಇವಾಗ ನೀವು SAP ಕನ್ಸಲ್ಟೆಂಟ್ ಟ್ರೈನಿಂಗ್ ಅನ್ನು ನೀವು ತಗೋಬಹುದು. ಇವಾಗ ಟ್ರೈನಿಂಗ್ ನೀವು ತಗೊಳ್ಳಿಕ್ಕೆ ಯಾವ್ದೆಲ್ಲ ರಿಸೋರ್ಸಸ್ಗಳಿದೆ. ಸೊ ತುಂಬಾ ಇನಿಷಿಯಲಿ ನೀವೇನ್ ಮಾಡಿ, ಸ್ವಲ್ಪ ಫ್ರೀ ರಿಸೋರ್ಸಸ್ಗಳಿಂದ ಕಲೀಲಿಕ್ಕೆ ಟ್ರೈ ಮಾಡಿ. ಹೇಗಿದ್ರು ನಿಮಗೆ 2 to 3 years ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ. ನಿಮ್ಮ ಕಂಪನಿಯಲ್ಲಿ ಮೇ ಬಿ ನೀವು ಯಾವುದಾದ್ರೂ ಒಂದು ERP ಅಪ್ಲಿಕೇಶನ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇರ್ತೀರಾ. ಸಪೋಸ್ ನೀವು SAP ಅಲ್ಲದಿದ್ರೆ ಬೇರೆ ERP ಅಲ್ಲಿ ನೀವು ವರ್ಕ್ ಮಾಡಿದ್ದೀರಾ ಅಂತ ಆದ್ರೆ ನಿಮಗೆ ಫ್ರೀ ರಿಸೋರ್ಸಸ್ ಇಂದ ಕಲ್ತ್ರೂ ನಿಮಗೆ ಅರ್ಥ ಆಗುತ್ತೆ. ಸೊ ಯೂಟ್ಯೂಬ್ ಇರ್ಬೋದು, ಇಲ್ಲ ಬೇರೆ ಪೇಯ್ಡ್ ಕೋರ್ಸಸ್ಗಳಿಂದ, ಕೋರ್ಸೆರಾ, ಈ ರೀತಿ ಬೇರೆ ಬೇರೆ ಯುಡೆಮಿ, ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇಂದ ನೀವು ಫ್ರೀ ರಿಸೋರ್ಸಸ್ಗಳಿಂದ ಕಲಿಬಹುದು. ಅದಲ್ಲದಿದ್ರೆ ಸೆಕೆಂಡ್ ಮೇನ್ ಆಪ್ಷನ್ ಬಂದ್ಬಿಟ್ಟು ಲಿಂಕ್ಡ್ ಇನ್ ಅಲ್ಲಿ ನೀವು ಆಕ್ಟಿವ್ ಇರಬೇಕಾಗುತ್ತೆ. ಸೊ ಲಿಂಕ್ಡ್ ಇನ್ ಅಲ್ಲಿ ನಿಮಗೆ ತುಂಬಾ ರೀತಿಯಾದ SAP MM ಕನ್ಸಲ್ಟೆಂಟ್ಗಳು ಇರ್ತಾರೆ. ಅವರ ಒಂದು ಕಾಂಟ್ಯಾಕ್ಟ್ ಅನ್ನು ಬೆಳೆಸ್ಕೊಳ್ಳಿ. ಸೊ ಅವರಿಂದ ಆದಷ್ಟು 1-to-1 ಟ್ರೈನಿಂಗ್ ತಗೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಯಾಕಂದ್ರೆ ಅವ್ರಿಗೆ
ವರ್ಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ದೇ ಆರ್ ಮೋಸ್ಟ್ ಸೂಟೇಬಲ್ ಪರ್ಸನ್ ಹೂ ಕ್ಯಾನ್ ಟ್ರೈನ್ ಯು. ಇದು ಅಲ್ಲದಿದ್ರೆ ಸಪೋಸ್ ನೀವು ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಇಂದ ಟ್ರೈನಿಂಗ್ ತಗೊಳ್ತೀರಂತ ಹೇಳಿದ್ರೆ, ಇವಾಗ ತುಂಬಾ ಜನ ವರ್ಕಿಂಗ್ ಪ್ರೊಫೆಷನಲ್ಸ್ಗಳು, ಕನ್ಸಲ್ಟೆಂಟ್ಗಳು ಏನ್ ಮಾಡ್ತಾರೆ, ಅವರು ಇನ್ಸ್ಟಿಟ್ಯೂಟ್ ಜೊತೆ ಟೈ ಅಪ್ ಆಗಿರ್ತಾರೆ. ಸೊ ಇಂಥ ಇನ್ಸ್ಟಿಟ್ಯೂಟ್ ಜೊತೆ ನೀವು ಅಲ್ಲಿ ನೀವು ಸೇರ್ಕೊಂಡು ಪ್ರೊಫೆಷನಲ್ಸ್ ಇಂದ ಟ್ರೈನಿಂಗ್ ತಗೊಳ್ಳಿ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಪ್ರೊಫೆಷನಲ್ಸ್ ಇಂದ ನೀವು ಟ್ರೈನಿಂಗ್ ತಗೋಬೇಕಂದ್ರೆ, ಅವ್ರು ನಿಮಗೆ ಪ್ರಾಪರ್ ಆದ ಒಂದು ಮೆಥಡ್ ಅನ್ನು ಹೇಳಿಕೊಡ್ತಾರೆ. ಇಂಡಸ್ಟ್ರಿಯಲ್ಲಿ ಕರೆಂಟ್ಲಿ ಏನ್ ರಿಕ್ವೈರ್ಮೆಂಟ್ ಇದೆ, ಒಬ್ಬ ಕನ್ಸಲ್ಟೆಂಟ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ, ಏನೆಲ್ಲ ಸ್ಕಿಲ್ಸ್ಗಳು ಬೇಕು, ಅದನ್ನ ನಿಮ್ಗೆ ಟ್ರೈನ್ ಮಾಡ್ತಾರೆ. ಇಂಟರ್ವ್ಯೂನ ಯಾವ ರೀತಿ ಕ್ರ್ಯಾಕ್ ಮಾಡೋದು, ಇದನ್ನ ನಿಮ್ಗೆ ಗೈಡ್ ಮಾಡ್ತಾರೆ. ಓಕೆ, ಸೊ ಆದ್ರಿಂದ ಇವರು ನಿಮ್ಗೆ ಒಂದು ಪರ್ಫೆಕ್ಟ್ ಪರ್ಸನ್ ಆಗಿರ್ತಾರೆ, ಒಬ್ಬ ಪರ್ಫೆಕ್ಟ್ ಮೆಂಟರ್ ಅಂಡ್ ಗೈಡ್ ಆಗಿರ್ತಾರೆ. ಸೊ ಆದ್ರಿಂದ ನೀವು ಆದಷ್ಟು ವರ್ಕಿಂಗ್ ಪ್ರೊಫೆಷನಲ್ಸ್ ಇಂದ ಟ್ರೈನಿಂಗ್ ತಗೊಳ್ಳಿಕ್ಕೆ ನೋಡಬೇಕು. ಇದರ್ ನೀವು ಡೈರೆಕ್ಟ್ ವರ್ಕಿಂಗ್ ಪ್ರೊಫೆಷನಲ್ಸ್ ನ ಕಾಂಟ್ಯಾಕ್ಟ್ ಆಗ್ಬೋದು, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇಂದ, ಪ್ರೊಫೆಷನಲ್ ಪ್ಲಾಟ್ಫಾರ್ಮ್, ಲಿಂಕ್ಡ್ಇನ್, ನೌಕರಿ, ಫೇಸ್ಬುಕ್, ಆರ್ಎಲ್ಸ್ ಈ ಪ್ಲಾಟ್ಫಾರ್ಮ್ ಇಂದ ಡೈರೆಕ್ಟ್ ಕನ್ಸಲ್ಟೆಂಟ್ ನ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಇಲ್ಲದಿದ್ರೆ ಇನ್ಸ್ಟಿಟ್ಯೂಟ್ ಇಂದ ತಗೊಳ್ಳೋದಾದ್ರೆ ಸರ್ ನೀವು ಅಲ್ಲಿ ಇನ್ಕ್ವೈರಿ ಮಾಡಬೇಕು, ನೀವು ಯಾರು ನಿಮ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಸೊ ಅಲ್ಲಿ ಜಸ್ಟ್ ಕಲ್ತು ಅಲ್ಲೇ ಟ್ರೈನಿಂಗ್ ತಗೊಂಡವರು ನಿಮಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಇಲ್ಲಿ ಇಂಡಸ್ಟ್ರಿ ಪ್ರೊಫೆಷನಲ್ಸ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಇದನ್ನ ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ನೀವು SAP ಕನ್ಸಲ್ಟೆಂಟ್ ಟ್ರೈನಿಂಗ್ ಅನ್ನು ತಗೋಬಹುದು. ಸೊ ಅದರಲ್ಲೂ ಇವಾಗ ನೀವು ಮೇಜರ್ ಆಗಿ SAP ಅಲ್ಲಿ ಲೇಟೆಸ್ಟ್ ವರ್ಷನ್ ಬಂದ್ಬಿಟ್ಟು S4 HANA. ಸೊ SAP S4 HANAದಲ್ಲಿ ನೀವು ಟ್ರೈನಿಂಗ್ ತಗೊಳ್ಳೋದು ತುಂಬಾ ಉತ್ತಮ. ಯಾಕಂದ್ರೆ ಇವಾಗ ಓಲ್ಡ್ ವರ್ಷನ್ ಬಂದ್ಬಿಟ್ಟು ECC. ಸೊ ಅದು ಇವಾಗ ಆಲ್ಮೋಸ್ಟ್ ಎಲ್ಲ ಕಂಪನೀಸ್ ಯಾವುದು SAP ECC ಯೂಸ್ ಮಾಡ್ತಾ ಇದ್ದಾರೆ, ಅವರು ಇವಾಗ ಮೈಗ್ರೇಟ್ ಆಗ್ತಾ ಇದ್ದಾರೆ SAP S4 HANAಗೆ. ಸೊ ಇವಾಗ ಮೇಜರ್ ಆಗಿ SAP 2027ಗೆ ಡೆಡ್ ಲೈನ್ ಕೊಟ್ಟಿದೆ. ಅದ್ರ ನಂತರ ಎಲ್ಲ ಕಂಪನೀಸ್ಗಳು SAP S4 HANAಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ, ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ 2030 ಹೊತ್ತಿಗೆ ECC ಸಪೋರ್ಟ್ ಅನ್ನು ಕಂಪ್ಲೀಟ್ ಆಗಿ SAP ಸ್ಟಾಪ್ ಮಾಡ್ಲಿಕ್ಕಿದೆ. ಸೊ ಆದ್ರಿಂದ ನೀವು ಟ್ರೈನಿಂಗ್ ತಗೊಳ್ಳುವಾಗ SAP S4 HANAಗೆ ಟ್ರೈನಿಂಗ್ ತಗೊಳ್ಳೋದು ಉತ್ತಮ. ಸಪೋಸ್ ನೀವು ಆಲ್ರೆಡಿ ಜಾಯ್ನ್ ಆಗಿದ್ದೀರಾ, ECC ಅಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದೀರಾ ಅಂತ ಆದ್ರೆ ಆಕ್ಚುಲಿ ECC S4 HANAಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಟಫ್. ಸೊ ಆದ್ರಿಂದ ನಿಮ್ಗೆ ನೀವೇ ಕಲಿಬಹುದು. ಓಕೆ, S4 ECC ಟ್ರೈನಿಂಗ್ ತಗೊಂಡಿದ್ದೀರಾ ಅಂತ ಆದ್ರೆ S4 HANAನು ಕಲಿಬಹುದು. ಬಟ್ ಇನ್ ಜಾಯ್ನ್ ಆಗೋರು ನೀವು ಡೈರೆಕ್ಟ್ ಆಗಿ S4 HANA ಟ್ರೈನಿಂಗ್ ಅನ್ನೇ ತಗೊಳ್ಳೋದು ಉತ್ತಮ. ಸೊ ಒಂದ್ಸರಿ ನಿಮ್ಗೆ ಟ್ರೈನಿಂಗ್ ತಗೊಂಡಿದ್ದೀರಾ ಅಂತ ಆದ್ರೆ ನೀವು ಎಂಡ್ ಟು ಎಂಡ್ ಇಂಪ್ಲಿಮೆಂಟೇಷನ್ ಪ್ರಾಸೆಸ್ ಮೇಲೆ ವರ್ಕ್ ಮಾಡಬೇಕು. ಮೇ ಬಿ ನೀವು ಇಂಟರ್ನ್ ಆಗಿ ವರ್ಕ್ ಮಾಡ್ಬೋದು, ಇಲ್ಲ ನೀವು ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನಿಂಗ್ ತಗೊಳ್ತಿದ್ದೀರಾ ಅವರಿಂದ ಆದಷ್ಟು ಪ್ರಾಜೆಕ್ಟ್ಸ್ ಗಳ ಮೇಲೆ ಎಂಡ್ ಟು ಎಂಡ್ ಇಂಪ್ಲಿಮೆಂಟೇಷನ್ ಪ್ರಾಸೆಸ್ ಮೇಲೆ ವರ್ಕ್ ಮಾಡಬೇಕು. ಏನಿದೆ ಎಂಡ್ ಟು ಎಂಡ್ ಇಂಪ್ಲಿಮೆಂಟೇಷನ್ ಪ್ರಾಸೆಸ್, ನಾನು ಇದ್ರ ಬಗ್ಗೆ ನೆಕ್ಸ್ಟ್ ಇವಾಗ ಡೀಟೇಲ್ ಆಗಿ ಹೇಳ್ತೇನೆ. ಸೊ ಆಕ್ಚುಲಿ SAP ಕನ್ಸಲ್ಟೆಂಟ್ ಅಲ್ಲಿ ತುಂಬಾ ರೀತಿ ಪ್ರಾಸೆಸ್ಗಳಿದೆ. ಓಕೆ, ಎಂಡ್ ಟು ಎಂಡ್ ಸಪೋರ್ಟ್, ರೋಲ್ ಔಟ್, ಮೈಗ್ರೇಷನ್, ಈ ರೀತಿ ತುಂಬಾ ರೀತಿ ಪ್ರೊಸೆಸ್ಗಳಿದೆ. ಯಾವುದು SAP ಕನ್ಸಲ್ಟೆಂಟ್ಗಳು ಹ್ಯಾಂಡಲ್ ಮಾಡ್ತಾರೆ, ಅಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಎಂಡ್ ಟು ಎಂಡ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಇದೊಂದು ಸ್ಕಿಲ್ ಅನ್ನು ನೀವು ತಗೋಬೇಕು. ಅದು ನಿಮ್ಮ ಪೋರ್ಟ್ಫೋಲಿಯೋವನ್ನು ಬಿಲ್ಡ್ ಮಾಡುತ್ತೆ, ನಿಮ್ಮ ರೆಸ್ಯೂಮಿಗೆ ವೆಯ್ಟೇಜ್ ಅನ್ನು ತರುತ್ತೆ. ಕೆಲವು ಟೂಲ್ಸ್ಗಳನ್ನ ಕಲಿಯುವಂಥದ್ದು, ಎಕ್ಸಾಂಪಲ್ಗೆ LSMW, LTMS, ಮಾಸ್ ಮೈಂಟೆನೆನ್ಸ್, ಇಂಥ ಟೂಲ್ಸ್ಗಳನ್ನ ಮೇಜರ್ ಆಗಿ ಕಲಿಬೇಕು. ಆಮೇಲೆ SAP MM ಅನ್ನುವಂಥದ್ದು ಒಂದು ಸ್ಟ್ಯಾಂಡ್ ಅಲೋನ್ ಸಾಫ್ಟ್ವೇರ್ ಅಲ್ಲ. ಸೊ ನಾನು ಅವಾಗನೇ ಹೇಳಿದಾಗೆ SAP ಅಲ್ಲಿ ತುಂಬಾ ಮಾಡ್ಯೂಲ್ಸ್ಗಳು ಇರುತ್ತೆ. ನೀವು ಯಾವುದೇ ಒಂದು ಮಾಡ್ಯೂಲ್ ವರ್ಕ್ ಮಾಡ್ತಾ ಇರಿ, ನಿಮಗೆ ಬೇರೆ ಮಾಡ್ಯೂಲ್ ಜೊತೆ ಇಂಟಿಗ್ರೇಟ್ ಮಾಡಲಿಕ್ಕೆ ಗೊತ್ತಿರಬೇಕು. ಸೊ ನೀವು SAP MM ಕನ್ಸಲ್ಟೆಂಟ್ ಆಗಿದ್ರು ನೀವು ಬೇರೆ ಮಾಡ್ಯೂಲ್ಸ್ಗಳು ಅಂದ್ರೆ ತುಂಬಾ ಕಾಮನ್ ಆಗಿ ಯೂಸ್ ಆಗುವಂಥ ಮಾಡ್ಯೂಲ್ಸ್ಗಳು ಬಂದು FI, CO, SD ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್, PP ಪ್ರೊಡಕ್ಷನ್ ಪ್ಲಾನಿಂಗ್, ಈ ರೀತಿ ಮಾಡ್ಯೂಲ್ಸ್ ಜೊತೆ ಇಂಟಿಗ್ರೇಟ್ ಮಾಡಲಿಕ್ಕೆ ನಿಮಗೆ ಗೊತ್ತಿರಬೇಕು. ಅಪ್ಲೈ ಮಾಡಬೇಕು. ಓಕೆ, ಜಾಬಿಗೆ, ಇಂಟರ್ವ್ಯೂಸ್ಗೆ ನೀವು ಅಪ್ಲೈ ಮಾಡಬೇಕು. ಓಕೆ, ಸೊ ನಿಮ್ಮ ಏನು ಡೊಮೈನ್ ಎಕ್ಸ್ಪೀರಿಯನ್ಸ್ ಇದೆ, ಪ್ರೊಕ್ಯೂರ್ಮೆಂಟ್, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಅದರಲ್ಲಿ ಏನು ಡೊಮೈನ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಮೆನ್ಷನ್ ಮಾಡಿ. ಓಕೆ, ಸೊ ಆ ಸ್ಕಿಲ್ ಬೇಸಿಸ್ ಅಲ್ಲೇ ನಿಮ್ಮನ್ನ ಜಡ್ಜ್ ಮಾಡ್ತಾರೆ. ಇವಾಗ ನೋಡಿ, ಯಾವುದೇ ಒಬ್ಬ SAP ಕನ್ಸಲ್ಟೆಂಟ್, MM ಕನ್ಸಲ್ಟೆಂಟ್ಗೆ ಸ್ಪೆಸಿಫಿಕ್ ಆಗಲಿ ಬ್ರಾಡರ್ ಆಗಿ ಹೇಳೋದಾದ್ರೆ SAP ಕನ್ಸಲ್ಟೆಂಟ್ ಪೊಸಿಷನ್ಗೆ ಫ್ರೆಷರ್ನ ಕನ್ಸಿಡರ್ ಮಾಡಲ್ಲ. ಯಾಕಂದ್ರೆ ಒಬ್ಬ ಫ್ರೆಷರ್ಗೆ ಥಿಯರಿಟಿಕಲ್ ನಾಲೆಜ್ ಇರುತ್ತೆ, ಒಂದು ಕಂಪನಿಯ ಬಿಸ್ನೆಸ್ ಪ್ರಾಸೆಸ್, ಇವಾಗ ಫಿನಾನ್ಸ್ ಇರ್ಬೋದು, ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅವ್ರಿಗೆ ಆ ಒಂದು ಕಂಪನಿ ಆರ್ಗನೈಸೇಷನ್ ಆರ್ ಎಲ್ಸ್ ಕಂಪನಿಯ ಒಂದು
ಇರುವಂಥದ್ದು ಬಿಸ್ನೆಸ್ ಪ್ರಾಸೆಸ್ ನಾಲೆಜ್ ಇರಲ್ಲ, ಆದ್ರಿಂದ ಫ್ರೆಶರ್ನ ಪ್ರಿಫರ್ ಮಾಡಲ್ಲ. ಸೊ ನಿಮ್ಮ ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ನಿಮಗೆ ಡೊಮೈನ್ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆ ನಿಮಗೆ SAPಯ ಒಂದು ಸ್ಕಿಲ್ ಗೊತ್ತಿದ್ರೆ ನಿಮಗೆ ಕನ್ಸಿಡರ್ ಮಾಡ್ತಾರೆ. ಸೊ ಇಂಟರ್ವ್ಯೂಗೆ ಅಪ್ಲೈ ಮಾಡುವಂಥದ್ದು, ನೆಟ್ವರ್ಕಿಂಗ್ ಬಿಲ್ಡ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬರೀ SAP ಕಲ್ತ್ರೆ ಆಗಲ್ಲ, ನೀವು ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ನೆಟ್ವರ್ಕಿಂಗ್ ಅನ್ನು ಬಿಲ್ಡ್ ಮಾಡಬೇಕು. ಓಕೆ, ಇದರದ್ದು ನೀವು ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಫೈನಲ್ ಸ್ಟೆಪ್ ಬಂದ್ಬಿಟ್ಟು SAP ಗ್ಲೋಬಲ್ ಆಥರೈಸ್ ಸರ್ಟಿಫಿಕೇಶನ್ ಅನ್ನು ಮಾಡಿದ್ರೆ ತುಂಬ ಒಳ್ಳೆಯದು. SAP ಆಥರೈಸ್ ಸರ್ಟಿಫಿಕೇಟ್ ಮಾಡಿದರೆ ಡೆಫಿನೆಟ್ ಆಗಿ ಅದನ್ನು ಕನ್ಸಿಡರ್ ಮಾಡ್ತಾರೆ. ತುಂಬ ಕಂಪನೀಸಲ್ಲಿ ಇದು ಮ್ಯಾಂಡೇಟ್ ಮಾಡಿದ್ದಾರೆ. ಸೊ ಅದರಿಂದ SAP ಗ್ಲೋಬಲ್ ಸರ್ಟಿಫಿಕೇಶನ್ ಇಂಪಾರ್ಟೆಂಟ್. ಅಗೇನ್ ನಿಮಗೆ SAP ಟ್ರೈನಿಂಗ್ ರಿಲೇಟೆಡ್ ಇರ್ಬೋದು, ಇಲ್ಲದಿದ್ರೆ ಸರ್ಟಿಫಿಕೇಶನ್, ಗ್ಲೋಬಲ್ ಸರ್ಟಿಫಿಕೇಶನ್ ರಿಲೇಟೆಡ್ ಇರ್ಬೋದು. ಇದರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಪ್ಲೀಸ್ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಆಗ್ಬೋದು. ನಾವು ನಿಮಗೆ ಪ್ರಾಪರ್ ಆಗಿ ಗೈಡ್ ಮಾಡ್ತೇವೆ. ಸೊ ಯಾವ ರೀತಿ ಅಪ್ಲೈ ಮಾಡಬೇಕು ಸರ್ಟಿಫಿಕೇಶನ್ಗೆ ಮತ್ತು ಯಾವ ರೀತಿ ಟ್ರೈನಿಂಗ್ ಅನ್ನು ತಗೋಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಗೈಡೆನ್ಸ್ ಅನ್ನು ಪ್ರೊವೈಡ್ ಮಾಡ್ತೇವೆ. ಸೊ ಇದು ಮೇಜರ್ ಆಗಿರುವಂತಹ ಒಂದು ರೋಡ್ ಮ್ಯಾಪ್, ಒಬ್ಬ ಫ್ರೆಶರ್ ಫಾಲೋ ಮಾಡಬೇಕಾಗಿರುವಂತಹ ರೋಡ್ ಮ್ಯಾಪ್. ನೋಡಿ, ನೀವು ಡೈರೆಕ್ಟ್ ಆಗಿ SAP ಕನ್ಸಲ್ಟೆಂಟ್ ಪೊಸಿಷನ್ಗೆ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ ಅದು ಫ್ರೆಶರ್. ಓಕೆ, ಸೊ ನಿಮಗೆ ಪ್ರಾಸೆಸ್ ನಾಲೆಜ್ ನಿಮಗೆ ಬೇಕಾಗುತ್ತೆ. ಸೊ ಟೈಮ್ ತಗೊಳ್ಳಿ. ಓಕೆ, ಒಂದು 2 years 3 years ಇದಕ್ಕೆ ನಿಮ್ಮ ಒಂದು ವಿಷನ್ ಕ್ಲಿಯರ್ ಇದೆ, ನಾನು SAP ಕನ್ಸಲ್ಟೆಂಟ್ ಪೊಸಿಷನ್ಗೆ ಅಪ್ಲೈ ಮಾಡಬೇಕು, ಈ ರೀತಿ ವಿಷನ್ ಕ್ಲಿಯರ್ ಇದ್ದರೆ ಈ ರೋಡ್ ಮ್ಯಾಪ್ನ ಫಾಲೋ ಮಾಡಿ. ಶಾರ್ಟ್ಕಟ್ಸ್ನ ಯೂಸ್ ಮಾಡಬೇಡಿ. ಓಕೆ, ತುಂಬ ಜನ ಏನು ಮಾಡ್ತಾರೆ, ಫ್ರೆಷರ್ಸ್ಗಳು ಫೇಕ್ ಎಕ್ಸ್ಪೀರಿಯನ್ಸ್ ತೋರಿಸ್ತಾರೆ. ಸಪ್ಲೈ ಚೈನ್, ಪ್ರೊಕ್ಯೂರ್ಮೆಂಟ್, ಈ ರೀತಿ ಇದರಲ್ಲಿ ವರ್ಕ್ ಮಾಡಿದ ಫೇಕ್ ಎಕ್ಸ್ಪೀರಿಯನ್ಸ್ ತೋರಿಸಿ SAP ಗ್ಲೋಬಲ್ ಸರ್ಟಿಫಿಕೇಶನ್ ಅನ್ನು ಮಾಡ್ತಾರೆ, ಕ್ಲಿಯರ್ ಮಾಡ್ತಾರೆ. ಬಟ್ ಇದು ವರ್ಕೌಟ್ ಆಗಲ್ಲ. ಯಾಕಂದರೆ ಮೊದಲಾದರೆ ಓಕೆ, ಒಂದು 10-15 ವರ್ಷ ಹಿಂದೆ ಆದರೆ ಅಲ್ಲಿ ತುಂಬ ರಿಕ್ವೈರ್ಮೆಂಟ್ ಇತ್ತು. ಆವಾಗ ಈವನ್ ಫ್ರೆಷರ್ನ ಕನ್ಸಿಡರ್ ಮಾಡ್ತಾ ಇದ್ರು. ಇವಾಗ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗಿದೆ. ಸ್ಕಿಲ್ಡ್ ಕನ್ಸಲ್ಟೆಂಟ್ಗಳು ತುಂಬ ಜನ ಇರೋದ್ರಿಂದ ಫ್ರೆಷರ್ನ ಕನ್ಸಿಡರ್ ಮಾಡಲ್ಲ. ಓಕೆ, ಸೊ ಇಂಟರ್ವ್ಯೂ ಅಲ್ಲಿ ಅವ್ರಿಗೆ ಗೊತ್ತಾಗ್ತದೆ, ನೀವು ಯಾವುದೇ ರೀತಿ ಸರ್ಟಿಫಿಕೇಶನ್ ಮಾಡಿರಿ, ಏನೇ ಮಾಡಿರಿ, ಇಂಟರ್ವ್ಯೂ ಅಲ್ಲಿ ಗೊತ್ತಾಗ್ತದೆ. ಸೊ ಅದರಿಂದ ಶಾರ್ಟ್ಕಟ್ ಯೂಸ್ ಮಾಡ್ಕೋಬೇಡಿ, ಡೊಮೈನ್ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಓಕೆ, ನೀವು ಸ್ಕಿಲ್ ಮೇಲೆ ವರ್ಕ್ ಮಾಡಿ. ಓಕೆ, ಸೊ ಇವಾಗ ಸ್ಕಿಲ್ ಮೇಲೆ ಬಂದಾಗ ನೋಡಿ, ಮೇಜರ್ ಆಗಿ ಓಕೆ ಇದೆಲ್ಲ ನಿಮಗೆ SAP ನಾಲೆಜ್ ಇದೆ, ಎಲ್ಲ ಇದೆ. ಬಟ್ ಇಲ್ಲಿ ನೀವು ಕ್ಲೈಂಟ್ ಮತ್ತು ಇನ್ವೆಸ್ಟರ್, ಸ್ಟೇಕ್ ಹೋಲ್ಡರ್ಸ್ ಜೊತೆ ನೀವು ವರ್ಕ್ ಮಾಡ್ತಾ ಇರ್ತೀರಾ, ಟೀಮ್ ಜೊತೆ ವರ್ಕ್ ಮಾಡ್ತಾ ಇರೋದ್ರಿಂದ ಸಾಫ್ಟ್ ಸ್ಕಿಲ್ ಮೇಲೆ ನೀವು ವರ್ಕ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್. ಇಂಗ್ಲಿಷ್ ಕಮ್ಯುನಿಕೇಷನ್ ಇರ್ಬೋದು, ಇಮೇಲ್ ಕಮ್ಯುನಿಕೇಷನ್. ನಾವು ಇಲ್ಲಿ ತುಂಬ ರೀತಿ ಇಮೇಲ್ ಕಮ್ಯುನಿಕೇಷನ್ ಮಾಡ್ತಾ ಇರ್ತೇವೆ, ಕ್ಲೈಂಟ್ ಜೊತೆ, ಮ್ಯಾನೇಜ್ಮೆಂಟ್ ಜೊತೆ, ಆಮೇಲೆ ಟೀಮ್ ಜೊತೆ. ಇಮೇಲ್ ಕಮ್ಯುನಿಕೇಷನ್ ಸ್ಕಿಲ್ ಗೊತ್ತಿರಬೇಕು, ಡಾಕ್ಯುಮೆಂಟೇಷನ್ ಸ್ಕಿಲ್ ಗೊತ್ತಿರಬೇಕು. ಓಕೆ, ಸೊ ಇಂಗ್ಲಿಷ್ ಕಮ್ಯುನಿಕೇಷನ್ ಅಂದರೆ ನೋಡಿ, ಫ್ಲೂಯೆಂಟ್ ಇಂಗ್ಲಿಷ್ ಕಮ್ಯುನಿಕೇಷನ್ ಅಂತಲ್ಲ, ಸೊ ಮ್ಯಾನೇಜಬಲ್ ಇಂಗ್ಲಿಷ್ ಕಮ್ಯುನಿಕೇಷನ್ ಬೇಕೇ ಬೇಕು. ಓಕೆ, ಇದು ಇಂಪಾರ್ಟೆಂಟ್. ಸೊ ಸಾಫ್ಟ್ ಸ್ಕಿಲ್ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಇವಾಗ ಫೈನಲ್ ಆಗಿ ಒಂದು ಸ್ಯಾಲ್ರಿ ಪ್ಯಾಕೇಜ್. ಓಕೆ, ಇವಾಗ SAP ಕನ್ಸಲ್ಟೆಂಟ್ ಯಾಕೆ ನಾವು ಆಗಬೇಕು, ಅವರೆಲ್ಸ್ SAP ಕನ್ಸಲ್ಟೆಂಟ್ ಯಾಕೆ ಒಂದು ಒಳ್ಳೆದಾದ ಒಂದು ಕ್ಯಾರಿಯರ್ ಅಪರ್ಚುನಿಟಿ ಅಂತ ನೋಡಿ. ಒಬ್ಬ ಲೈಕ್ ನೀವು 1 or 2 years ಡೊಮೈನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದ್ರೂ ನೀವು SAP ಕನ್ಸಲ್ಟೆಂಟಲ್ಲಿ ಫ್ರೆಷರ್ ಆಗಿ ಕನ್ಸಿಡರ್ ಮಾಡ್ತಾರೆ. ನಿಮ್ಗೆ ಅಸಿಸ್ಟೆಂಟ್ ಅವರಲ್ಲಿ ಸಪೋರ್ಟಿವ್ ಕನ್ಸಲ್ಟೆಂಟ್ ರೋಲ್ಗೆ ನಿಮಗೆ ತಗೊಳ್ತಾರೆ. ಸೊ ಇಲ್ಲಿ ಒಬ್ಬ ಸಪೋರ್ಟಿವ್ ಕನ್ಸಲ್ಟೆಂಟ್ನ ಒಂದು ಸ್ಯಾಲ್ರಿ ಅಂದರೆ ಫ್ರೆಷರ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಅರೌಂಡ್ 3 to 4.5 lakh per annum ಈ ರೀತಿ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ. 5+ years ಎಕ್ಸ್ಪೀರಿಯನ್ಸ್ ಇರುವ ಒಬ್ಬ SAP ಕನ್ಸಲ್ಟೆಂಟ್ಗೆ ಕರೆಂಟ್ಲಿ ಅರೌಂಡ್ 6 to 7.5 lakh per annum ಈ ರೀತಿ ಸ್ಯಾಲ್ರಿ ಪ್ಯಾಕೇಜ್ ಇದೆ. ಅದೇ ನೀವು ಕರೆಂಟ್ ಟ್ರೆಂಡ್ ಜೊತೆ ನೀವು ಅಪ್ಗ್ರೇಡ್ ಆಗ್ತಾ ಇದ್ದೀರಾ, ರಿಪೀಟೆಡ್ಲಿ ಲರ್ನಿಂಗ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ಕರೆಂಟ್ ಪ್ರೊಕ್ಯೂರ್ಮೆಂಟ್ ಕ್ಲೌಡ್ ಬೇಸ್ಡ್ ಮಾಡ್ಯೂಲ್ ಆಗಿರುವಂಥ ಲೈಕ್ ಅರಿಬಾ ಇಂಥ ಮಾಡ್ಯೂಲ್ SAP ಮಾಡ್ಯೂಲ್ನ ನೀವು ಕಲಿತಿದ್ದೀರಾ, EWM, PM ಇಂಥ ಡಿಮ್ಯಾಂಡಿಂಗ್ ಕ್ರಾಸ್ ಮಾಡ್ಯೂಲ್ಸ್ಗಳು. ಅಂದರೆ ಕ್ರಾಸ್ ಮಾಡ್ಯೂಲ್ಸ್ಗಳು ಅಂದ್ರೆ ಏನು, ಮೇಜರ್ ಆಗಿ ಬರೀ SAP MM ಮಾತ್ರ ಅಲ್ಲ, ಸೊ ಡಿಮ್ಯಾಂಡಲ್ಲಿ ಇರುವಂಥ ಮಾಡ್ಯೂಲ್ಸ್ಗಳು, ಅದಕ್ಕೆ ಸಪೋರ್ಟಿವ್ ಆಗಿರುವಂಥ ಮಾಡ್ಯೂಲ್ಸನ್ನು ನೀವು ಕಲಿತಾ ಇದ್ದಾರೆ ಅಂತಾದರೆ ನಿಮ್ಮ ಒಂದು ಸ್ಯಾಲ್ರಿ ಪ್ಯಾಕೇಜ್ 5+ years ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಮಿನಿಮಮ್ 14 to 15 lakh per annum ಈ ರೀತಿ
ಸ್ಯಾಲ್ರಿ ಪ್ಯಾಕೇಜ್ ಇದೆ. ಸೊ ಫ್ರೆಂಡ್ಸ್, ಸೊ ಇದು ಆಕ್ಚುಲಿ SAP MM ಕನ್ಸಲ್ಟೆಂಟ್ನ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್. ಸೊ ಹೋಪ್ಫುಲಿ ಯಾರು ನೀವು SAP ಕನ್ಸಲ್ಟೆಂಟ್ ಆಗ್ಬೇಕಂತಿದ್ದೀರಾ, ಕ್ಯಾರಿಯರ್ ಬಿಲ್ಡ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ, ಫ್ರೆಶರ್ ಆಗಿದ್ದೀರಾ, ಆಲ್ರೆಡಿ ನಿಮಗೆ 2 to 3 years ಡೊಮೈನ್ ಎಕ್ಸ್ಪೀರಿಯನ್ಸ್ ಇದೆ, ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ. ಇನ್ನೂ ನಿಮಗೆ ಡೀಟೇಲ್ ಆಗಿರುವಂಥ ಯಾವುದೇ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕಂತಿದ್ರೆ ಪ್ಲೀಸ್ ಕಮೆಂಟಲ್ಲಿ ಶಾರ್ಟ್ ಆಗಿ ಮೆನ್ಷನ್ ಮಾಡಿ, ನಾನು ಅದರ ರಿಲೇಟೆಡ್ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. SAP ಕನ್ಸಲ್ಟೆಂಟ್ಗಳನ್ನ ಇಂಟರ್ವ್ಯೂಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.